ನೋಡೋಣ 16ನೇ ದಾಖಲೆ ಬಜೆಟ್ ಎಲ್ಲರನ್ನೂ ಒಳಗೊಂಡಂತ ಒಂದು ಸಮಗ್ರ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ ಅನ್ನೋಂತ ವಿಶ್ವಾಸ. ಇಲಾಖೆದು ಕಳೆದ ಬಾರಿ ಅನುದಾನ ಸಹ ಖರ್ಚಾಗಿಲ್ಲ. 6 ತಿಂಗಳಿಂದ 3 ತಿಂಗಳಿಂದ ಬಾಕಿ ಉಳಿದ ಆರೋಪ ಇದೆ. ಈ ಬಾರಿ ಹೆಚ್ಚುವರಿ ಅನುದಾನ ಸಿಗುತ್ತಾ ಮತ್ತು ಒಟ್ಟಿಗೆ ಎಲ್ಲನೂ ಕ್ಲಿಯರ್ ಮಾಡ್ತೀರಾ? ನೋಡಿ, ಒಂದ್ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ. ನನ್ನ ಇಲಾಖೆ ಇಷ್ಟು ವರ್ಷ ಬೇರೆ ಇತ್ತು. ಈಗ ನನ್ನ ಇಲಾಖೆ ಬಹುದೊಡ್ಡ ಗಾತ್ರದ ಬಜೆಟ್ ಅನ್ನ ಒಳಗೊಂಡಂತ ಇಲಾಖೆ ಆಗಿದೆ. ಗೃಹಲಕ್ಷ್ಮಿ ಬಂದಿರೋದ್ರಿಂದ ಒಂದು ವರ್ಷಕ್ಕೆ ಸುಮಾರು 32,000 ಕೋಟಿ ಹತ್ತತ್ರ ದುಡ್ಡನ್ನ ನಾವು ಮಹಿಳೆಯರಿಗೆ ತಲುಪಿಸುವಂತ ಇಲಾಖೆ. ಸೊ ನಮ್ಮ ಇಲಾಖೆಯಲ್ಲಿ ಯಾವ ಅನುದಾನ ಕೂಡ ಉಳಿದಿರ್ಲಿಲ್ಲ. ಎಲ್ಲ ಕೂಡ ಕರೆಕ್ಟ್ ಆಗಿ ಖರ್ಚಾಗಿದೆ. ಒಂದು 10% ಮಿಕ್ಕಿದೆ. ಅದು ಕೂಡ ಮಾರ್ಚ್ 30th ಒಳಗಡೆ ಅದನ್ನು ಕೂಡ ಮೇಡಮ್, ಗೃಹಲಕ್ಷ್ಮಿದು ಪರಿಷ್ಕರಣೆ ಆಗ್ಬೇಕು ಅನ್ನೋ ಒತ್ತಾಯ ಇದೆ. ಇಲ್ಲ, ಯಾವುದೇ ಕಾರಣಕ್ಕೂ ಈಗ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದೆ ಇದೇ ರೀತಿನ ನಡ್ಕೊಂಡು. ಮೇಡಮ್, ಮುಂದಿನ ಎಷ್ಟು ತಿಂಗಳು ಗೃಹಲಕ್ಷ್ಮಿ ಅವರಿಗೆ ಹಣ ಪಾವತಿ ಆಗುತ್ತಾ ಅಥವಾ ಮಧ್ಯ ತರ 3 ತಿಂಗಳು 4 ತಿಂಗಳು ಆಗುತ್ತೆ? ಏನು ಇಲ್ಲ, ಸರ್ಕಾರ ಇಷ್ಟು ದೊಡ್ಡ ಯೋಜನೆ ಮಾಡಿದೆ, ಹಣ ಹಾಕ್ತಾ ಇದ್ದೀವಿ. ನವೆಂಬರ್ ಡಿಸೆಂಬರ್ ಕ್ಲಿಯರ್ ಮಾಡಿದ್ದೀನಿ. ಜನವರಿ ಫೆಬ್ರವರಿ ಮಾಡಿದ್ರೆ ಕ್ಲಿಯರ್ ಆಗುತ್ತೆ. ಒಂದು 10 ದಿನ 15 ದಿನ ಹೆಚ್ಚು ಕಡಿಮೆ ಆಗ್ಬೋದೆ. ಆದ್ರೆ ನೀವು ಮಹಾರಾಷ್ಟ್ರದ್ ನೋಡಿ, ಮಹಾರಾಷ್ಟ್ರದ್ ಕೇಳಿ, ಲಾಡ್ಲಿ ಬಹನ ಅಂತ ಹೇಳಿ ಎಲೆಕ್ಷನ್ಕಿನ್ನ ಮುಂಚೆ 2 ತಿಂಗಳು ದುಡ್ಡನ್ನ ಹಾಕಿದ್ರು. ನಮ್ಗೆಲ್ಲರಿಗೂ ಗೊತ್ತಿದೆ. ಲಾಡ್ಲಿ ಬಹನ ಯೋಜನೆಯಿಂದ ಗೆದ್ದನು ಬಂದ್ರು. ಈಗ ಹಣನೇ ಹಾಕ್ತಾ ಇಲ್ಲ. ಅದು ಕೂಡ ಮಾಧ್ಯಮದ ಎದುರುಗಡೆ ಬರ್ಬೇಕಲ್ಲ. ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬಹನ ಹಣನೇ ಇಲ್ಲ. ಇಲ್ಲಿ ಬಿಜೆಪಿಯವರು ದೊಡ್ಡದಾಗಿ ಕ್ವಶನ್ ಕೇಳ್ತಾರೆ, 6 ತಿಂಗಳಿಂದ ಹಾಕಿಲ್ಲ, ಅಷ್ಟು ದಿನದಿಂದ ಹಾಕಿಲ್ಲ ಅಂತ. ಕರೆಕ್ಟ್ ಆಗಿ ಕರ್ನಾಟಕ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಹಣ ಅವ್ರ ಮನೆಗೆ ತಲುಪ್ತಾ ಇದೆ. ಆದ್ರೆ ಅದೇ ಮಹಾರಾಷ್ಟ್ರದಲ್ಲಿ ಇಲೆಕ್ಷನ್ಕಿನ್ನ ಮುಂಚೆ ಮಾಡಿದ್ರು. ಇಲೆಕ್ಷನ್ ಆದ್ಮೇಲೆ ಯೋಜನೆ ನಿಂತಿದೆ. ಇದು ಸಿದ್ದರಾಮಯ್ಯ ಕೊನೆ ಬಜೆಟ್ ಅಂತ ವಿಪಕ್ಷ ಹೇಳ್ತಾ ಇದ್ದಾರೆ. ನೋಡಿ, ನಾನಂತರೂ ಭವಿಷ್ಯವನ್ನ ನುಡಿಯೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. 16 ದಾಖಲೆ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಮೇಡಮ್, ಈ ಬಾರಿ ಬಜೆಟ್ ಆದ ನಂತರ ಅಥವಾ ಇನ್ನು ಈ ವರ್ಷದ ನಂತರ ಸಚಿವ ಸಂಪುಟ ಪುನರಚನೆ ಆಗುತ್ತೆ ಅಂತ ಕೆಲವರಿಗೆ ಇದು ಕೊನೆ ಸಚಿವ ಸಂಪುಟ ಅಥವಾ ಅದೇ ಬಜೆಟ್ ಆಗುತ್ತೆ ಅಂತ ಗೊತ್ತಿಲ್ಲ. ತುಂಬಾ ಒಂದು ಒಳ್ಳೆಯ ದಿನ ಇವತ್ತು. ಈ ಸಂದರ್ಭದಲ್ಲಿ ನಾನು ಏನು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂತಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತಿದೆ. ಏನೇ ಡಿಸಿಷನ್ ಇದ್ರು ಅದು ಹೈಕಮಾಂಡ್. ನೋಡೋಣ, 16ನೇ ದಾಖಲೆ ಬಜೆಟ್ ಎಲ್ಲರನ್ನೂ ಒಳಗೊಂಡಂತ ಒಂದು ಸಮಗ್ರ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ ಅನ್ನೋಂತ ವಿಶ್ವಾಸ. ಇಲಾಖೆದು ಕಳೆದ ಬಾರಿ ಅನುದಾನ ಸಹ ಖರ್ಚಾಗಿಲ್ಲ. 6 ತಿಂಗಳಿಂದ 3 ತಿಂಗಳಿಂದ ಬಾಕಿ ಉಳಿದ ಆರೋಪ ಇದೆ. ಈ ಬಾರಿ ಹೆಚ್ಚುವರಿ ಅನುದಾನ ಸಿಗುತ್ತಾ ಮತ್ತು ಒಟ್ಟಿಗೆ ಎಲ್ಲನೂ ಕ್ಲಿಯರ್ ಮಾಡ್ತೀರಾ? ನೋಡಿ, ಒಂದ್ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ. ನನ್ನ ಇಲಾಖೆ ಇಷ್ಟು ವರ್ಷ ಬೇರೆ ಇತ್ತು. ಈಗ ನನ್ನ ಇಲಾಖೆ ಬಹುದೊಡ್ಡ ಗಾತ್ರದ ಬಜೆಟ್ ಅನ್ನ ಒಳಗೊಂಡಂತ ಇಲಾಖೆ ಆಗಿದೆ. ಗೃಹಲಕ್ಷ್ಮಿ ಬಂದಿರೋದ್ರಿಂದ ಒಂದು ವರ್ಷಕ್ಕೆ ಸುಮಾರು 32,000 ಕೋಟಿ ಹತ್ತತ್ರ ದುಡ್ಡನ್ನ ನಾವು ಮಹಿಳೆಯರಿಗೆ ತಲುಪಿಸುವಂತ ಇಲಾಖೆ. ಸೊ ನಮ್ಮ ಇಲಾಖೆಯಲ್ಲಿ ಯಾವ ಅನುದಾನ ಕೂಡ ಉಳಿದಿರ್ಲಿಲ್ಲ. ಎಲ್ಲ ಕೂಡ ಕರೆಕ್ಟ್ ಆಗಿ ಖರ್ಚಾಗಿದೆ. ಒಂದು 10% ಮಿಕ್ಕಿದೆ. ಅದು ಕೂಡ ಮಾರ್ಚ್ 30th ಒಳಗಡೆ ಅದನ್ನು ಕೂಡ ಮೇಡಮ್, ಗೃಹಲಕ್ಷ್ಮಿದು ಪರಿಷ್ಕರಣೆ ಆಗ್ಬೇಕು ಅನ್ನೋ ಒತ್ತಾಯ ಇದೆ. ಇಲ್ಲ, ಯಾವುದೇ ಕಾರಣಕ್ಕೂ ಈಗ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದೆ ಇದೇ ರೀತಿನ ನಡ್ಕೊಂಡು. ಮೇಡಮ್, ಮುಂದಿನ ಎಷ್ಟು ತಿಂಗಳು ಗೃಹಲಕ್ಷ್ಮಿ ಅವರಿಗೆ ಹಣ ಪಾವತಿ ಆಗುತ್ತಾ ಅಥವಾ ಮಧ್ಯ ತರ 3 ತಿಂಗಳು 4 ತಿಂಗಳು ಆಗುತ್ತೆ? ಏನು ಇಲ್ಲ, ಸರ್ಕಾರ ಇಷ್ಟು ದೊಡ್ಡ ಯೋಜನೆ ಮಾಡಿದೆ, ಹಣ ಹಾಕ್ತಾ ಇದ್ದೀವಿ. ನವೆಂಬರ್ ಡಿಸೆಂಬರ್ ಕ್ಲಿಯರ್ ಮಾಡಿದ್ದೀನಿ. ಜನವರಿ ಫೆಬ್ರವರಿ ಮಾಡಿದ್ರೆ ಕ್ಲಿಯರ್ ಆಗುತ್ತೆ. ಒಂದು 10 ದಿನ 15 ದಿನ ಹೆಚ್ಚು ಕಡಿಮೆ ಆಗ್ಬೋದೆ. ಆದ್ರೆ ನೀವು ಮಹಾರಾಷ್ಟ್ರದ್ ನೋಡಿ, ಮಹಾರಾಷ್ಟ್ರದ್ ಕೇಳಿ, ಲಾಡ್ಲಿ ಬಹನ ಅಂತ ಹೇಳಿ ಎಲೆಕ್ಷನ್ಕಿನ್ನ ಮುಂಚೆ 2 ತಿಂಗಳು ದುಡ್ಡನ್ನ ಹಾಕಿದ್ರು. ನಮ್ಗೆಲ್ಲರಿಗೂ ಗೊತ್ತಿದೆ. ಲಾಡ್ಲಿ ಬಹನ ಯೋಜನೆಯಿಂದ ಗೆದ್ದನು ಬಂದ್ರು. ಈಗ ಹಣನೇ ಹಾಕ್ತಾ ಇಲ್ಲ. ಅದು ಕೂಡ ಮಾಧ್ಯಮದ ಎದುರುಗಡೆ ಬರ್ಬೇಕಲ್ಲ. ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬಹನ ಹಣನೇ ಇಲ್ಲ. ಇಲ್ಲಿ ಬಿಜೆಪಿಯವರು ದೊಡ್ಡದಾಗಿ ಕ್ವಶನ್ ಕೇಳ್ತಾರೆ, 6 ತಿಂಗಳಿಂದ ಹಾಕಿಲ್ಲ, ಅಷ್ಟು ದಿನದಿಂದ ಹಾಕಿಲ್ಲ ಅಂತ. ಕರೆಕ್ಟ್ ಆಗಿ ಕರ್ನಾಟಕ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಹಣ ಅವ್ರ ಮನೆಗೆ ತಲುಪ್ತಾ ಇದೆ. ಆದ್ರೆ ಅದೇ ಮಹಾರಾಷ್ಟ್ರದಲ್ಲಿ ಇಲೆಕ್ಷನ್ಕಿನ್ನ ಮುಂಚೆ ಮಾಡಿದ್ರು. ಇಲೆಕ್ಷನ್ ಆದ್ಮೇಲೆ ಯೋಜನೆ ನಿಂತಿದೆ. ಇದು ಸಿದ್ದರಾಮಯ್ಯ ಕೊನೆ ಬಜೆಟ್ ಅಂತ ವಿಪಕ್ಷ ಹೇಳ್ತಾ ಇದ್ದಾರೆ. ನೋಡಿ, ನಾನಂತರೂ ಭವಿಷ್ಯವನ್ನ ನುಡಿಯೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. 16 ದಾಖಲೆ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಮೇಡಮ್, ಈ ಬಾರಿ ಬಜೆಟ್ ಆದ ನಂತರ ಅಥವಾ ಇನ್ನು ಈ ವರ್ಷದ ನಂತರ ಸಚಿವ ಸಂಪುಟ ಪುನರಚನೆ ಆಗುತ್ತೆ ಅಂತ ಕೆಲವರಿಗೆ ಇದು ಕೊನೆ ಸಚಿವ ಸಂಪುಟ ಅಥವಾ ಅದೇ ಬಜೆಟ್ ಆಗುತ್ತೆ ಅಂತ ಗೊತ್ತಿಲ್ಲ. ತುಂಬಾ ಒಂದು ಒಳ್ಳೆಯ ದಿನ ಇವತ್ತು. ಈ ಸಂದರ್ಭದಲ್ಲಿ ನಾನು ಏನು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂತಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತಿದೆ. ಏನೇ ಡಿಸಿಷನ್ ಇದ್ರು ಅದು ಹೈಕಮಾಂಡ್.